ಹಲೋ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಇವತ್ತು ನಾನು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಅನ್ನ ಜೊತೆಗೂ ಯೂಸ್ ಮಾಡ್ಬೋದು, ಇಡ್ಲಿ ಜೊತೆಗೂ ಯೂಸ್ ಮಾಡ್ಬೋದು. ಆ ಥರ ಸಾಂಬಾರು, ತರಕಾರಿ ಸಾಂಬಾರು ನೋಡಿ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ತರಕಾರಿಗಳು. ಇದು ಕೊತ್ತಂಬರಿ ಸೊಪ್ಪು ಮೇಲೂ ಉದುರ್ಸೋಕ್ಕೆ. ಇದು ಸಾಂಬಾರು ಪುಡಿ ಮಾಡಿರೋದು. ಇನ್ನೊಂದು ದಿನ ಅದ್ರದ್ದು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಇದು ನಾವು ಮಾಡೋ ಸಾಂಬಾರು ಪುಡಿ. ಉಪ್ಪು, ಹಿಂಗು, ಅರಿಶಿನ ಪುಡಿ, ಒಗ್ಗರಣೆಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು, ಹುಣಸೆ ಹಣ್ಣು ಇಷ್ಟು ನೋಡಿ. ಬೇಳೆ, ತೊಗರಿಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಈ ತರಕಾರಿಗಳೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಬೇಯಿಸ್ತೀನಿ. ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ ನೋಡಿ. ಸಾಂಬಾರು ಪುಡಿ, ಅರಿಶಿನ ಪುಡಿ ಮತ್ತು ಹುಣಸೆ ಹಣ್ಣು ಎಲ್ಲದು ಹಾಕಿ ರುಬ್ಕೊಂಡಿದ್ದೀನಿ. ಇಲ್ಲಿ ಬೇಳೆ ಜೊತೆ ತರಕಾರಿನೂ ಹಾಕ್ಬಿಟ್ಟಿದ್ದೀನಿ. ಉಪ್ಪು ಹಾಕಿ ಎಲ್ಲ ರೆಡಿ ಆಯಿತು. ಇದು ಕುದೀತಾ ನಾನು ಮಸಾಲೆನೂ ಇದಕ್ಕೆ ಹಾಕ್ತೀನಿ ನೋಡಿ. ಒಂದು ಕಡೆ ತೊಗರಿಕಾಳು ಬೇಯಕ್ಕಿಟ್ಟಿದ್ದೀನಿ. ಇದು 20 ನಿಮಿಷ ಬೇಯಿಸ್ಬೇಕು ಚೆಂದಾಗಿ. ವಿಸಿಲ್ ಬಂದಮೇಲೆ 20 ನಿಮಿಷ ಬೇಯಿಸ್ಬೇಕು. ಇದು ಸಾಂಬಾರಿಗೆ ಕುದ್ಮೇಲೆ ನಾನು ಅದಕ್ಕೊಂದು ಒಗ್ಗರಣೆನ ಹಾಕ್ತೀನಿ. ನಾನು ಸಾಂಬಾರಿಗೆ, ರಸಮ್ಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತೀನಿ ನೋಡಿ. ಸಾಂಬಾರು ರೆಡಿ ಆಯಿತು. ತರಕಾರಿ ಎಲ್ಲ ಬೆಂದಿದೆ, ಮಸಾಲೆನೂ ಬೆಂದಿದೆ. ಇಲ್ಲಿ ಕರಿಬೇವು ಮತ್ತು ಮೆಣಸಿನ್ಕಾಯಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ತುಪ್ಪ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ. ಈಗ ಒಗ್ಗರಣೆ ಹಾಕ್ಬಿಟ್ಟು ನಾನು ಇದರಲ್ಲೇ ಹಿಂಗೆಲ್ಲ ಹಾಕ್ಬಿಡ್ತೀನಿ. ಒಬ್ಬೊಬ್ಬರು ಒಗ್ಗರಣೆಲ್ಲಿ ಹಾಕ್ತಾರೆ, ನಾನು ಒಂದೊಂದು ಒಗ್ಗರಣೆಲ್ಲಿ ಹಾಕ್ತೀನಿ. ಸಾಂಬಾರು ಪುಡಿನೂ ಹಿಂಗೆ ಹಾಕಿದ್ದೀನಿ. ಎಕ್ಸ್ಟ್ರಾ ಸ್ವಲ್ಪ ಹಿಂಗೆ ಇದಕ್ಕೆ ಮೇಲೆ ಹಾಕಿದ್ದೀನಿ. ಎಕ್ಸ್ಟ್ರಾನು ಸ್ವಲ್ಪ ಹಿಂಗನ್ನು ತೋರಿಸಿದ್ಮೇಲೆ ಅದನ್ನು ತರಕಾರಿ ಬೇಯುವಾಗ ಹಾಕಿದ್ದೀನಿ. ಈಗ ನೋಡಿ, ಒಗ್ಗರಣೆ ಹಾಕಿದ್ಮೇಲೆ ರೆಡಿ ಆದಮೇಲೆ ನಾನೆಲ್ಲ ತೋರಿಸ್ತೀನಿ. ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ದೀನಿ ನೋಡಿ. ಸಾಂಬಾರಾಯಿತು. ಈಗ ಮಧ್ಯಾಹ್ನ ಊಟಕ್ಕಿದು. ಮಿಕ್ಕಿದ್ರೆ ನಾಳೆ ಬೆಳಗ್ಗೆ ಇಡ್ಲಿಗೂ ನಾವು ಸೇರಿಸ್ಕೊಳ್ತೀವಿ. ಚೆನ್ನಾಗಿರುತ್ತೆ. ಇಡ್ಲಿಗೆ ನಾನು ಸೇರಿಸುವಾಗ ಅದಕ್ಕೇನು ಮಾಡ್ತೀನಿ, ಚಿಕ್ಕ ತುಂಡು ಬೆಲ್ಲ ಹಾಕ್ತೀನಿ. ಇಡ್ಲಿಗೆ ಮಾಡೋ ಟೈಮ್ನಲ್ಲಿ ಅದೊಂಥರ ಬೇರೆ ಥರ ಟೇಸ್ಟಾಗಿರುತ್ತೆ. ಅನ್ನಕ್ಕಾದರೆ ಬೆಲ್ಲ ಹಾಕಲ್ಲ. ಇಡ್ಲಿ ಸಾಂಬಾರಿಗೆ ಮಾಡುವಾಗ ಇದಕ್ಕೆ ಒಂದು ಚಿಕ್ಕ ತುಂಡು, ಚಿಕ್ಕದಂದರೆ ಒಂದು ಅರ್ಧ ಗೋಲಿಯಷ್ಟು ಅಂಥದ್ದೊಂದು ತುಂಡು ಬೆಲ್ಲ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಮಾಡಿ ಇಷ್ಟ ಆಗುತ್ತೆ ಅಂತ ತಿಳಿತೀನಿ. ಈಗ ಪಲ್ಯ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಗೆಳೆಯರೆ. ನಾನೀಗ ಊಟ ಬಡಿಸ್ತಾ ಇದ್ದೀನಿ. ಇವತ್ತಿನ ನಮ್ಮ ಊಟ ಏನಂತ ನಾನು ಮೊದಲೇ ತೋರಿಸ್ದೆ. ಸಾಂಬಾರು, ತೊಗರಿಕಾಳು, ಕಪ್ಪು ತೊಗರಿಕಾಳು, ಪಲ್ಯ, ಬಿಸಿ ಬಿಸಿ ಅನ್ನ. ಕುಕ್ಕರಿಂದ ಈಗ ತೆಗಿತಾ ಇದ್ದೀನಿ ಬಿಸಿ ಅನ್ನ. ಹೇಳಿದ್ನಲ್ಲ, ಸಾಂಬಾರಿಗೆ, ರಸಮ್ಗೆ ಪಪ್ಪು ಮಾಡ್ತಾರಲ್ಲ, ಆಂಧ್ರ ಸ್ಟೈಲ್ ಪಪ್ಪು, ಅದಕ್ಕೆಲ್ಲ ತುಪ್ಪ ಹಾಕಿದರೆ ಅದ್ರ ಟೇಸ್ಟೇ ಒಂಥರ ಬೇರೆ ಸಖತ್ತಾಗಿರುತ್ತೆ. ಒಂದು ಸತಿ ಊಟ ಮಾಡೋರು 2-2 ಸತಿ ಮಾಡ್ತಾರೆ. ಅದೇ ಸಾಂಬಾರು ನೋಡಿದ್ರಲ್ಲ. ಇವತ್ತಿನ ನಮ್ಮ ಊಟ, ನಮ್ಮ ನೀರು, ನಮ್ಮ
ಅಡುಗೆಗಳನ್ನೆಲ್ಲ ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳಿತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗೆಲ್ಲ ತುಂಬ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.